ಆಯ್ತು ಸಾಕಾಗೋತು. ಅಶೋಕ್ ಅಂತೇಳಿ ರಾಗಿಪುರದ ಗ್ರಾಮಸ್ಥ. ಇಲ್ಲಿ ಪರಿಸ್ಥಿತಿ ನೋಡ್ತಾ ಇದ್ದೀರಾ. ಸುಮಾರು ವರ್ಷಗಳಿಂದ ಈ ರಸ್ತೆ ದುರಸ್ತಿಯಾಗಿ ಇದುವರೆಗೆ ಯಾವುದೇ ರೀತಿ ಕೆಲಸಗಳು ಆಗಿಲ್ಲ. ಇದು ಈ ರೋಡ್ ಸೀದಾ ಹೋದರೆ ದೊಡ್ಡಹಳ್ಳಿ ಹೋಗಿ ಟಚ್ ಆಗುತ್ತೆ. ಕೊನಮನಹಳ್ಳಿ, ರಾಗಿಪುರ, ಹತ್ತಿಗನಹಳ್ಳಿ ಮೂರು ಕೂಡ ಸೇರ್ಪಡೆ ಆಗುತ್ತೆ. ಈ ರೋಡಲ್ಲಿ ದಿನನಿತ್ಯ ಸಾವಿರಾರು ಜನ ಇದರಲ್ಲಿ ಓಡಾಡ್ತಕ್ಕಂಥ ಸ್ಥಳ ಇದು. ಆದರೆ ಇಲ್ಲಿ ಯಾವುದೇ ರೀತಿ ನಾವು ಇದುವರೆಗೂ MLA ಅವರಾಗಿರ್ಬೋದು, MP ಆಗಿರ್ಬೋದು, ಪ್ರತಿಯೊಂದು ನಮ್ಮ ರಾಜಕಾರಣಿಗಳು ಏನಿದ್ದಾರೆ ಅವ್ರ ಗಮನಕ್ಕೆ ತಂದಿದ್ದೀವಿ. ಆದರೂ ಕೂಡ ಇದುವರೆಗೆ ಯಾವುದೇ ರೀತಿ ನಮಗೆ ಸ್ಪಂದಿಸಿಲ್ಲ. ಎಲ್ಲಿ ನಮ್ಮ MLA ಅವರು ಯಾವ ಒಂದು ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಆ ಸಂದರ್ಭದಲ್ಲಿ ನಾವು ಹೋಗಿ ಅವ್ರನ್ನ ಭೇಟಿ ಮಾಡಿದ್ವಿ. ಆದರೂ ಕೂಡ ಅವ್ರು ನಮ್ಗೆ ಇದುವರೆಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ. ನಮಗೆ ತುಂಬ ತೊಂದರೆ ಆಗಿದೆ. ನಮ್ಮ ಶಾಲಾ ಮಕ್ಕಳು ನೋಡ್ತಾ ಇದ್ರೆ ಇಲ್ಲಿ ಶಾಲಾ ಮಕ್ಕಳು ಕೂಡ ಒಂದು ಬರೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಸಾವಿರಾರು ಜನಗಳು, ರೈತರುಗಳು ಓಡಾಡ್ತಾರೆ, ಕೂಲಿ ಕಾರ್ಮಿಕರು ಓಡಾಡ್ತಾರೆ, ತುಂಬಾ ವೆಹಿಕಲ್ಗಳು, ಪ್ರತಿಯೊಬ್ಬರಿಗೂ ಇವತ್ತು ತೊಂದರೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಹೇಳೋದಿಷ್ಟೇ, ಆದಷ್ಟು ಬೇಗ ಇದನ್ನ ನೋಡಿ ಇದನ್ನ ಕಡೆಗಣಿಸ್ತೇನೆ. ಆದಷ್ಟು ಬೇಗ ಇದಕ್ಕೆ ಕ್ರಮ ಕೈಗೊಂಡು ಇದು ಏನು ಮಾಡಬೇಕು ಅಂತ ನೀವು ರಾಜಕಾರಣಿ ಇರ್ಬೋದು, ಅಧಿಕಾರಿಗಳಿರ್ಬೋದು, ಇದಕ್ಕೆ ತಕ್ಕವಾದ ಒಂದು 500 ಮೀಟರ್ ರೋಡಿನ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಜಾಸ್ತಿ ನಾವೇನು ಕೇಳ್ತಿಲ್ಲ. 500 ಮೀಟರ್ ರೋಡಿನ ವ್ಯವಸ್ಥೆ ನನ್ನ ಅಜ್ಜ ಮುತ್ತಾಜನ ಕಾಲದಿಂದ ಇದೇ ಹಣೆಯವರಾಗಿದೆ. ಇದು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಅವ್ರಿಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಅವ್ರಿಗೆ ಒಂದು 300 ಮೀಟರ್ ಮಾಡೋಂಥ ಯೋಗ್ಯತೆ ಅವ್ರಿಗೆ ಇಲ್ವಾ? ಇವತ್ತು ನಾನು ಹೇಳೋದಿಷ್ಟೇ, ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಾನು ಮಾಡೋಕ್ಕೆ ಮಾಡ್ಬೇಕಂತ ಇದ್ದೀನಿ. ಆದಷ್ಟು ಬೇಗ ಇದಕ್ಕೆ ಏನು ಪರಿಹಾರ ಮಾಡ್ತೀರಾ ನೋಡಿ. ಆದಷ್ಟು ಪರಿಹಾರ ಆಗಲೇಬೇಕು. ತುಂಬ ತೊಂದರೆ ಆಗ್ತಾ ಇದೆ. ಮಕ್ಕಳೆಲ್ಲ ನೋಡ್ತಾ ಇದ್ದೀರಿ, ಹೊರಗೆ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಆದಷ್ಟು ಬೇಗ ಇದಕ್ಕೆ ಒಂದು ನಮಗೆ ಏನಾದರೂ ಮಾಡಿ ಒಂದು ಪರಿಹಾರ ನೀಡ್ತಕ್ಕಂಥ ವ್ಯವಸ್ಥೆನ ಇಮಿಡಿಯೇಟ್ ಆಗಿ ನೀವು ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.